ಸಹನೆಗೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ನಮ್ಮ ಶಿವಮೊಗ್ಗದ ಬಳಿಯ ಯಾವ ಶ್ರೀಧರ ಸ್ವಾಮಿಗಳು ವರದಳ್ಳಿ ಶ್ರೀಧರಾಶ್ರಮ ಅವರ ಜೀವನ ಚರಿತ್ರೆಯನ್ನು ನಾವು ಓದ್ತಿರ್ಬೇಕಾದ್ರೆ ನನಗೆ ಭಾಳ ಸಂತೋಷ ಅನಿಸಿದ್ದೇನು ಅಂದರೆ ಅವರು ಮಹಾ ಸಹನೆ ಉಳ್ಳಂತಕ್ಕಂಥ ಅವರು ಬಂದಂಥ ಆ ಕಾಲಕ್ಕೆ ಅವರು ಗುರುಗಳ ಮಠಕ್ಕೆ ಬಂದಂಥವ್ರಿಗೆ ಅಡುಗೆ ಮಾಡಿ ಬಂದವರಿಗೆಲ್ಲ ಊಟ ಬಡಿಸಿ ಅವರಿಗೆಲ್ಲ ಊಟ ಬಡಿಸೋದಾದ್ಮೇಲೆ ತಾವು 3-4 ಗಂಟೆಗೆ ಊಟ ಮಾಡಿ ತಿರ್ಗಾ ಎಲ್ಲಾದರೂ ಕೂತು ಧ್ಯಾನ ಮಾಡಿ ಮತ್ತೆ ರಾತ್ರಿ ಊಟಕ್ಕೆ ಬರುವಂಥ ಭಕ್ತರಿಗೆ ಅಡುಗೆ ಮಾಡೋದಕ್ಕೆ ಆಶ್ರಮಕ್ಕೆ ಬರ್ತಿದ್ರು. ಹಾಗೆ 4-4:15 ಗಂಟೆಗೆ ಒಂದು ಸಾರಿ ಎಲ್ಲ ಊಟ ಮುಗಿದಾಗ ಅವರು ಸ್ವಲ್ಪ ಊಟ ಮಾಡಿ ಹಾಗೆ ಓಡಾಡಿ ಬರೋಣ ಅಂತ ಇನ್ನೊಬ್ಬ ಸಾಧು ಸನ್ಯಾಸಿ ಜೊತೆಗೆ ಅಡ್ಡಾಡ್ತಾ ಹೋದರು. ಅವರಿಬ್ಬರು ಹೋಗಿ ಮಾತಾಡ್ತಾ ಒಂದು ಕಡೆ ಕೂತ್ಕೊಂಡಾಗ ಅಲ್ಲೆಲ್ಲ ಮಾತಾದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ಇಬ್ಬರು ಮಾತಾಡ್ತಾ ವಾಪಸ್ ಬಂದರು. ಏನೋ ಗುಳುಗಳು ಅಂದಂಗಾಯಿತು ಶ್ರೀಧರ ಸ್ವಾಮಿಗಳಿಗೆ. ನೋಡ್ಕೊಳ್ತಾರೆ ಭುಜದ ಮೇಲೆ ಒಂದು ಕಟ್ಟಿರುವೆ. ಅಷ್ಟೊತ್ತಿಗಾಗಲೇ ಅವ್ರು ಕೂತಂಥ ವಾಕಿಂಗ್ ಹೋಗಿ ಕೂತಂಥ ಸ್ಥಳದಿಂದ 2 ಕಿಲೋಮೀಟ್ರ್ ದೂರ ಬಂದಿದ್ದರು. ಅಯ್ಯೋ ಇರುವೆ ಅದು ಜಾಡಿಸು ಅಂತ ಪಕ್ಕದಲ್ಲಿ ಇರೋರು ಹೇಳಿದ್ರಂತೆ. ಆವಾಗ ಶ್ರೀಧರ ಸ್ವಾಮಿಗಳು ಅಯ್ಯಯ್ಯೋ ಎಲ್ಲ ಇರುವೆಗಳ ಜೊತೆ ಇತ್ತು ಇರುವೆ ನನ್ನ ಮೈ ಮೇಲೆ ಏರಿ ತನ್ನ ಫ್ರೆಂಡ್ಸು ಬಂಧು ಬಳಗನೆಲ್ಲ ಕಳ್ಕೊಂಡ್ಬಿಡ್ತೀವಿ ಪಾಪ ಒಂಟಿ ಆಗಿದೆ ಇದು ಅಂಥೇಳಿ ಆ ಇರುವೆಯನ್ನು ಮೆತ್ತಿಗೆ ಕೈಯಲ್ಲಿ ಹಿಡಿದು ಮತ್ತೆ 2 ಕಿಲೋಮೀಟ್ರ್ ವಾಪಸ್ ಹೋಗಿ ಆ ಸ್ನೇಹಿತರಾಗಿರ್ತಕ್ಕಂಥ ಇರುವೆಗಳ ಜೊತೆ ಅದನ್ನು ಬಿಟ್ಟು ನೀನೆಲ್ಲರ ಜೊತೆ ಸೇರಿಸಿದ್ನಪ್ಪ ಅಂತ ಕೈ ಮುಗಿದು ವಾಪಸ್ ಬಂದ್ರಂತೆ.